ಏನಿದು ಜಾತ್ರೆ ಅನ್ಕೊಂಡ್ರಾ? ದುಗ್ಗಮ್ಮನ ಜಾತ್ರೆ ಬರೋಕೆ ಇನ್ನೂ ಟೈಮ್ ಇದೆ ಗುರು. ಹೌದಾ, ಮತ್ತಿನ್ನೇನು ವರಮಹಾಲಕ್ಷ್ಮಿ, ಪಂಚಮಿ, ಗೌರಿ ಹಬ್ಬ ಬಂದೇ ಬಿಡ್ತಲ್ವಾ. ಸೊ ನಮ್ಮ BSCಯಲ್ಲೂ ಶ್ರಾವಣ ಸಂಭ್ರಮ ಶುರುವಾಗೇ ಬಿಡ್ತು. ಹಲೋ ಫ್ರೆಂಡ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಗೈಸ್, ನಮಗೋಸ್ಕರನೇ ನಮ್ಮ BSCಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಡಿಸ್ಕೌಂಟ್ ಶಾಪಿಂಗ್ ಮೇಳ ಶುರುವಾಗಿದೆ. ನಾವು ಹೇಗಿದ್ರು ಇನ್ನು ಇವತ್ತಿಂದ ಶುರುವಾಗಿದೆ, ಬೇಗ ಹೋಗೋಣ, ರಶ್ ಕಡಿಮೆ ಇರುತ್ತೆ, ಯಾರಿಗೂ ಗೊತ್ತಿರಲ್ಲ ಅಷ್ಟಾಗಿ ಅಂದ್ಕೊಂಡು ಹೋದರೆ ಜನರಿಗೆ BSC ಅಂದರೆ ಕ್ರೇಜ್ ನೋಡಿ ಇವತ್ತೇ ಇಷ್ಟೊಂದು ರಶ್ ಇದೆ. ಆಟೋಮೆಟಿಕ್ಲಿ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ. ಗೈಸ್, ನಿಜ ಹೇಳಿ ನಿಮಗೂ ಸಹ BSCಯಲ್ಲಿ ಶಾಪಿಂಗ್ ಮಾಡೋದಂದ್ರೆ ಇಷ್ಟ ಅಲ್ವಾ? ಅದರಲ್ಲಿ ಇವಾಗ ಡಬಲ್ ಡಿಸ್ಕೌಂಟ್ ಬೇರೆ. ಮತ್ತೆ ತಡ ಮಾಡ್ತಿದ್ದೀರಾ? ಇದೇ ತರ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇ ಮೊದಲು ವಿಡಿಯೋಸ್ನ ನೋಡಬೇಕು ಅನ್ನೋದಾದ್ರೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಅಂತ ಒತ್ತಿದ್ರೆ ನಾನು ಹಾಕೋ ಯಾವುದೇ ಹೊಸ ವಿಡಿಯೋಸ್ಗಳ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ನೀವೇ ಫಸ್ಟ್ ವಿಡಿಯೋಸ್ನ ನೋಡಬಹುದು. ಇನ್ಮೇಲಂತೂ ಶ್ರಾವಣ ಬಂದೇ ಬಿಡುತ್ತೆ. ನಮ್ಮ ಹೆಣ್ಮಕ್ಳು ಹಬ್ಬಕ್ಕೆ ತವ್ರ ಮನೆಗೆ ಬಂದೇ ಬರ್ತಾರೆ. ಅವ್ರಿಗೆಲ್ಲ ಸ್ಯಾರೀಸ್ ಗಿಫ್ಟಿಂಗ್ ತಗೋಬೇಕು. ಅದರಲ್ಲಿ ಮದುವೆ ಸೀರೆಗಳಾಯ್ತು, ಗಿಫ್ಟಿಂಗ್ ಸ್ಯಾರೀಸ್ ಆಯ್ತು. ಈ ಟೈಮಲ್ಲಿ ತಗೊಂಡ್ರೆ ಡಬಲ್ ಧಮಾಕ ಅಂತ ಹೇಳ್ಬೋದು. ಸೀರೆಗಳಂತೂ ಒಂದಕ್ಕಿಂತ ಒಂದು ಸೂಪರ್ ಅಲ್ವಾ ಗೈಸ್? ಈ ಸೀರೆಗಳಲ್ಲಿ ನಿಮ್ಗೆ ಯಾವ ಕಲರ್ ಸ್ಯಾರಿ ಇಷ್ಟ ಆಯ್ತು? ಗೈಸ್, ನಂಗಂತೂ BSC ಅಂದ್ರೆ ಮೊದಲು ಕಣ್ಣೋಗೋದೆ ಈ ರೇಷ್ಮೆ ಸೀರೆ ಅಥವಾ ಫ್ಯಾನ್ಸಿ ಸೀರೆ. ಯಾಕಂದ್ರೆ ನನಗೆ ಈ ತರ ಸೀರೆಗಳು ತುಂಬಾ ಇಷ್ಟ ಆಗುತ್ತೆ. ಅದರಲ್ಲೂ ಈ ತರ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ಪ್ರೈಸ್ ಮನಿ ಕೇಳಕ್ಕೆ ಒಂದು ಖುಷಿ ಅನ್ಸುತ್ತೆ. ಹಾಗಾಗಿ ಎಲ್ಲ ಒಂದು ರೌಂಡ್ ಕೇಳ್ಕೊಂಡು ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಬರೋಣ ಅಂತ ಅನ್ಸುತ್ತೆ. ಗೈಸ್, ನೋಡ್ತಿದ್ದೀರಾ ಈ ಕಲರ್ ಸೀರೆ ಅಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನಂಗಂತೂ ತುಂಬಾ ಇಷ್ಟ ಆಯ್ತು. ಹಾಗಾಗಿ ಒಂದ್ಸರಿ ನೋಡೇ ಬೇಡ ಅಂತೇಳಿ ಹಾಗೆ ವೇರ್ ಮಾಡಿ ನೋಡ್ತಿದ್ದೀನಿ, ಹೇಗೆ ಕಾಣಿಸುತ್ತೆ ನೋಡೋಣ ಅಂತೇಳಿ. ಗೈಸ್, ಈ ಸೀರೆಯ ನಿಖರವಾದ ಬೆಲೆ ಎಷ್ಟು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ನೋಡೋಣ. ನೀವೇನಾದರೂ ಹೇಳಿದರೆ ಕರೆಕ್ಟಾಗಿ ಈ ಸೀರೆ ನಿಮಗೆ ಅಂತ ಏನಿಲ್ಲ, ಹಾಗೆ ಯಾರೆಲ್ಲ ಕರೆಕ್ಟಾಗಿ ಹೇಳ್ತೀರಾ ಅಂತ ಅಷ್ಟೇ. ಸೂಪರ್ ಆಗಿದೆ ಅಲ್ವಾ? ಇದೊಂದೇ ಅಂತ ಅಲ್ಲ, ಇಲ್ಲಿರೋ ಆಲ್ಮೋಸ್ಟ್ ಸೀರೆಗಳು ಹಾಗೆ ಇದಾವೆ, ಒಂದಕ್ಕಿಂತ ಒಂದು ಟಾಪ್ ಅಂತಲೇ ಹೇಳ್ಬೋದು. ಮತ್ತು ಈ ಪರ್ಪಲ್ ಕಲರ್ ಸ್ಯಾರಿ ಅಂತೂ ಎಲ್ಲಿ ಗಂಟೆ ಕಾಣ್ತಾ ಇತ್ತು, ನೋಡ್ತಾ ಇದ್ದೀರಾ? ಹಾಗೆ ಇದನ್ನು ಸಹ ನೋಡೇ ಬಿಡೋಣ ಹೇಗೆ ಕಾಣಿಸುತ್ತೆ ಅಂದ್ಕೊಂಡೆ. ವಾವ್, ಮಸ್ತ್ ಅಲ್ವಾ? ನೋಡ್ತೀರಾ ಹೆಣ್ಮಕ್ಳಿಗೆ ಹೇಗೆ ಅನಿಸಿದೆ? ಇವಾಗ ಡಬಲ್ ಡಿಸ್ಕೌಂಟ್ ಇರೋದ್ರಿಂದ ಇದನ್ನು ಕೇಳೋಕ್ಕೆ ಒಂದು ಖುಷಿ ಅನಿಸುತ್ತೆ, ನೋಡೋಕ್ಕೆ ಒಂದು ಇಷ್ಟ ಅನಿಸುತ್ತೆ. ಗೈಸ್, ಇಲ್ಲಿ ಬ್ರೈಡಲ್ ಲೆಹಂಗಾ ನೋಡ್ತಾ ಇದ್ದೀವಿ. ಹೆಂಗಿದೆ, ಮಸ್ತ್ ಅಲ್ವಾ? ಅದಕ್ಕೆ ಹೇಳೋದು ಬಟ್ಟೆ ಅಂದರೆ BSC ಅಂದರೆ ಬಟ್ಟೆ ಅಲ್ವಾ ಗೈಸ್? ಚಿನ್ನಿ ಅಂತೂ ತುಂಬ ದಿನದಿಂದ ಹೇಳ್ತಿದ್ಲು ಈ ಥರ ಲೆಹಂಗಾ ನೋಡೋಣ ಅಂತೇಳಿ. ಸರಿ ಬಾರಪ್ಪ ಅಂತೇಳಿ ಕರ್ಕೊಂಡು ಬಂದಿದ್ದೀನಿ ನೋಡೋಣ ಅಂತೇಳಿ. ಯಾಕೆ ಯಾವಾಗೇ ತೊಗೋಬೇಕಾ, ಯಾವಾಗಾದ್ರೂ ಬಿಡೋದಿಂದಲ್ಲಿ ತೊಗೋಬಾರ್ದಾ, ಯಾವುದಾದ್ರೂ ಫಂಕ್ಷನಿಗೆಲ್ಲ ವೇರ್ ಮಾಡಬಾರ್ದಾ ಅಂತೆಲ್ಲ ಹೇಳ್ತಾ ಇದ್ಲು. ಸರಿ ಬಾರಪ್ಪ ಅದನ್ನು ನೋಡ್ಬಿಡೋಣ ಅಂತೇಳಿ ಲೆಹಂಗಾ ನೋಡ್ತಿದ್ವಿ. ಗೈಸ್, ನಿಮಗೆ ಯಾವ ಕಲರ್ ಲೆಹಂಗಾ ಇಷ್ಟ ಆಯ್ತು? ಮತ್ತೆ ನೀವು ಕೇಳ್ತೀರಾ ಇದು ಪ್ರೈಸ್ ಮನಿ ಎಷ್ಟಾಯಿತು ಹಾಗೆ ಹಿಂಗೆ ಅಂತೆಲ್ಲ ಕೇಳ್ತಿರ್ತೀರಾ. ಗೈಸ್, ನಂಗೆ ಅನಿಸುತ್ತೆ ಪ್ರೈಸ್ ಮನಿ ನಾನು ಹೇಳೋದಕ್ಕಿಂತ ನೀವೇ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಗೈಸ್, ಇವರು ಪೂಜಾ ಮತ್ತು ಪ್ರಿಯಾ ಅಂತೇಳಿ, ಇವರು ಸಹ ಇನ್ಫ್ಲೂಯೆನ್ಸರ್ಸು. ಇವರು ಸಹ ಶಾಪಿಂಗ್ ಮಾಡ್ಲಿಕ್ಕೆ ಬಂದಿದ್ರು. ಇವತ್ತಿನ ಡಬಲ್ ಡಿಸ್ಕೌಂಟ್ ಅಲ್ವಾ, ಹಾಗಾಗಿ ಖುಷಿ ಆಯಿತು ಇವ್ರನ್ನ ಮೀಟ್ ಮಾಡಿದ್ದು. ಗೈಸ್, ಲೆಹಂಗಾ ಸೆಕ್ಷನ್ ನೋಡಿದ್ವಲ್ವಾ, ಅಲ್ಲೇ ಇರೋದು ಈ ಥರ ಸೀರೆಗಳೆಲ್ಲನೂ. ಇಲ್ಲಿ ಒಂದು ರೌಂಡ್ ನೋಡಿಕೊಂಡು ಹಾಗೆ ಇಲ್ಲಿ ಇವಾಗ ಜೀನ್ಸ್ ಟಾಪ್ ತೊಗೋಬೇಕು ಅಂತ ಹೇಳಿದ್ಲು, ಹಂಗಾಗಿ ಅಲ್ಲಿ ಬಂದಿದ್ದೀವಿ ನಾವು ಇವಾಗ. ಅಂದರೆ ನಮಗೆ ಏನು ಬೇಕು ಬಟ್ಟೆಗಳು ಪ್ರತಿಯೊಂದು ಸಹ ಇಲ್ಲಿ ಸಿಗುತ್ತೆ. ಅಂದರೆ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಹೇಗೆ ಇಷ್ಟೊಂದು ಅಂದರೆ ಕರ್ನಾಟಕದಾದ್ಯಂತ ಯಾವುದೇ ಹಬ್ಬಗಳಾಗಲಿ ಫಂಕ್ಷನ್ಗಳಾಗಲಿ ಬಟ್ಟೆ ಅಂದರೆ BSC ಅನ್ನೋಷ್ಟು ಕ್ರೇಜ್ನ ಹುಟ್ಟಾಕಿದೆ. ಅಷ್ಟೇ ಅಲ್ಲ, ಬೇರೆ ರಾಜ್ಯಗಳಿಂದ ಮದುವೆ ಬಟ್ಟೆ ಅಂದರೆ BSC ಅನ್ನೋ ಹಾಗೆ ಇಲ್ಲಿಗೆ ಬರ್ತಾರೆ ಶಾಪಿಂಗ್ ಮಾಡಲಿಕ್ಕೆ. ಯಾರ ಮನೇಲೂ BSC ಅವರ ಬಟ್ಟೆಗಳು ನಮ್ಮ ಮನೇಲಿ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಅಷ್ಟರ ಮಟ್ಟಿಗೆ ನಂಬಿಕೆನ ಉಳಿಸ್ಕೊಂಡು ಬಂದೈತೆ. ಗೈಸ್, ನಾನು ಇವಾಗ ಫ್ಯಾನ್ಸಿ ಸೀರೆ ನೋಡಲಿಕ್ಕೆ ಮೇಲೆ ಬಂದಿದ್ದೀನಿ. ಗೈಸ್, ನೋಡ್ತಿದ್ದೀವಿ ಇಲ್ಲಂತೂ ತುಂಬ ಚೆನ್ನಾಗಿದ್ದಾವೆ ಸೀರೆಗಳಂತೂ. ಹಾಗೆ BSC ಅನ್ನೋ ಬ್ರ್ಯಾಂಡು ಹೇಗೆ ಬೆಳೀತು ಅಂತೇಳಿ ಸಣ್ಣದಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಅನ್ನೋದಾದರೆ, ಹಿಂದೆ ಅಂದರೆ 1925ರಲ್ಲಿ ನಂಜುಂಡಪ್ಪ ಅಂತೇಳಿ ಅವರು ಬಂಕಾಪುರದಿಂದ ಉದ್ಯೋಗ ಹರಿಸಿ ದಾವಣಗೆರೆಗೆ ಬಂದು ಇಲ್ಲಿ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ಕೆಲಸಕ್ಕೆ ಸೇರ್ಕೊಂಡ್ರು ಅಂತ ಹೇಳ್ಬೋದು. ಹಾಗೆ ಕೆಲಸ ಮಾಡ್ತಾ ಮಾಡ್ತಾ ನಾನು ಯಾಕೆ ಬಟ್ಟೆ ವ್ಯಾಪಾರ ಸ್ವಂತದಾಗಿ ಮಾಡಬಾರ್ದು ಅಂತ ಅಂದ್ಕೊಂಡ್ರು. ಹಾಗೆ ಸೈಕಲ್ನಲ್ಲಿ ಹಳ್ಳಿಗಳಿಗೆ ಹೋಗಿ ಬಟ್ಟೆಗಳನ್ನ ಮಾರ್ತಾ ಇದ್ರು. ಹೀಗೆ ಮಾಡ್ತಾ ಮಾಡ್ತಾ ಫೈನಲಿ 1938ರಲ್ಲಿ ಅವರ ಮಗ ಚನ್ನಬಸಪ್ಪ ಅವರ ಹೆಸರಲ್ಲಿ ಒಂದು ಶಾಪನ್ನು ಓಪನ್ ಮಾಡಿದ್ರು. ನಂತರ BS ಚನ್ನಬಸಪ್ಪ ಅವರ ಮಗ ಉಮಾಪತಿ ಅವರು ಸಹ ಇವರ ಬಟ್ಟೆ ವ್ಯಾಪಾರಕ್ಕೆ ಕೈ ಜೋಡಿಸಿದ್ರು. ಹೀಗೆ ಅವರ ಕುಟುಂಬವೇ BS ಚನ್ನಬಸಪ್ಪ ಆ್ಯಂಡ್ ಸನ್ಸ್ ಒಂದು ಬ್ರಾಂಡ್ ಆಗಿ ಟ್ರಸ್ಟೆಡ್ ಶಾಪ್ ಆಗಿ ಹೆಸರುವಾಸಿಯಾಗಿ ಗ್ರಾಹಕರನ್ನ ಸೆಳೆಯೋಕೆ ಯಶಸ್ವಿ ಆಯಿತು ಅಂತ ಹೇಳ್ಬೋದು. ಇವಾಗ ನಮ್ಮ ದಾವಣಗೆರೆ ನಮ್ಮ ಹೆಮ್ಮೆ ಅಂತ ಹೇಳ್ತೀವಲ್ವಾ, ಅಷ್ಟೇ ಅಲ್ಲ ನಮ್ಮ BSC ಅನ್ನೋ ಅಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಗೈಸ್, ನಂಗೊಂದು ಕ್ಯೂರಿಯಾಸಿಟಿ, ತಿಳ್ಕೊಬೇಕು ಅನ್ನೋ ಒಂದು ಇಂಟ್ರೆಸ್ಟು. ನೋಡೋಣ ಏನು ಗೊತ್ತಾ, ದಾವಣಗೆರೆಯವ್ರನ್ನ ಬಿಟ್ಟು, ಯಾಕಂದರೆ ದಾವಣಗೆರೆಯವರಂತೂ ಅವಾಗವಾಗ ಮಾಡ್ತಾನೆ ಇರ್ತಾರೆ ಶಾಪಿಂಗಲ್ಲಿ. ಅಂದರೆ ನೀವು ಯಾವ ಊರವರು, ಅಂದರೆ ಸುತ್ತಮುತ್ತ ಹಳ್ಳಿಯವರಾಗಿರ್ಬೋದು, ನೀವು ಸಹ ಈ ಶಾಪಲ್ಲಿ ಶಾಪಿಂಗ್ ಮಾಡಿದ್ದೀರಾ ಅಂತೆಲ್ಲ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಗೈಸ್, ನಾನು ಇವಾಗ ಕಿಡ್ ಸೆಕ್ಷನಿಗೆ ಬಂದಿದ್ದೀನಿ. ನಮ್ಮ ಪಾಪಗೆ ಬಟ್ಟೆ ತೊಗೊಳ್ಳೋಣ ಅಂತೇಳಿ. ನಮ್ಮ ಪಾಪು ಅಂದರೆ ನಮ್ಮ ಮುದ್ದು ಇದ್ದಾನಲ್ವ, ಅವ್ರ ತಮ್ಮಗೆ, ಅವನಿಗೆ ಬೇಕಾಗಿದ್ದು ಚಿಕ್ಕ ಬಟ್ಟೆ. ನಮ್ಮ ಮುದ್ದುಗೆ ನೋಡೋಣ ಅಂತಂದರೆ ಅವರಮ್ಮ ಅವನಿಗೆ ಬೇಡ ಬಟ್ಟೆಗಳು ಇದ್ದಾವೆ ಅಂತೆಲ್ಲ ಹೇಳ್ತಾಳೆ. ಹಾಗಾದರೂ ನನಗೆ ಬಿಡೋಕ್ಕಾಗ್ತಿಲ್ಲ. ನೋಡ್ತಿದ್ದೀನಿ ಬಟ್ಟೆಗಳು ಯಾವುದಾದ್ರೂ ಚೆನ್ನಾಗಿ ಅನಿಸಿದ್ರೆ ನೋಡೋಣ ತೊಗೊಳ್ಳೋಣ ಅಂತೇಳಿ. ಗೈಸ್, ಬಟ್ಟೆಗಳು ಮಾತ್ರ ಒಂದಕ್ಕಿಂತ ಒಂದು ಚೆಂದಿದಾವಲ್ವಾ.
ಗೈಸ್ ಹುಡುಗರದು ಎಂತೆಂಥ ಡಿಸೈನಲ್ಲಿ ಬಟ್ಟೆಗಳು ನೋಡಿದ್ರು ಅದರಲ್ಲೂ ಹುಡುಗಿರೋ ಬಟ್ಟೆ ನೋಡಿದಾಗ ಆಗೋ ಖುಷಿ ಯಾವುದ್ರಲ್ಲೂ ಸಿಗಲ್ಲ ಅಂತ ಹೇಳ್ಬೋದು. ನೋಡ್ತಿದ್ದೀರಾ ಎಷ್ಟು ಚಂದ ಇದಾವೆ ಫ್ರಾಕ್ಗಳು ಮಾತ್ರ. ಆದರೆ ಇವನ್ನೆಲ್ಲ ಏನು ತಗೊಳ್ತಾ ಇಲ್ಲ, ನಾವು ನೋಡ್ತಾ ಇರೋದು ಹುಡುಗರು ಬಟ್ಟೆಗಳನ್ನೇ. ಬನ್ನಿ ನೋಡುವ ಮೆತ್ತನ ಬಟ್ಟೆ ತೊಗೊಳ್ಳೋಣ ಅಂತೇಳಿ. ಇವಾಗ ಆ ಥರ ಕೋಟಿರವೆಲ್ಲ ತೊಗೊಂಡ್ರೆ ಯಾವಾಗ ಬೇಕು ಅವಾಗ ವೇರ್ ಮಾಡೋಕ್ಕಾಗಲ್ಲ. ನಮ್ಮ ಮುದ್ದು ಅಂತ ಹಾಕೋಣದೇ ಇಲ್ಲ, ಯಾವಾಗೋ ಏನೋ ರೇರ್ ಅಷ್ಟೇ. ನಾವಾಗಿ ಬಲವಂತ ಮಾಡಿ ಹಾಕಿದ್ರೆ ಹಾಕಂತಾನಷ್ಟೇ. ಅವನಿಗೇನೋ ಮೆತ್ತಗೆ ಟೀ ಶರ್ಟು ಪ್ಯಾಂಟು ಈ ಥರದ್ದು ಇದ್ಬಿಟ್ರೆ ಕಂಫರ್ಟಬಲ್ ಅನ್ಸುತ್ತೆ. ಹಾಗಾಗಿ ಆ ಥರದಾಗ ನೋಡೋಣ ಅಂತ ಬಂದ್ವಿ ಈ ಕಡೆ. ಇವಾಗ ಗೈಸ್ ಈ ಸೆಕ್ಷನಲ್ಲಂತೂ ಹುಟ್ಟಿದ ಕಂದಮ್ಮಗಳಿಗೂ ಸಹ ಇಲ್ಲಿ ಬಟ್ಟೆ ಸಿಗುತ್ತೆ. ಅಷ್ಟು ಚಂದ ಬಟ್ಟೆಗಳಿದಾವೆ. ಮತ್ತು ಗೇಮ್ಸ್ ಐಟಮ್ಸ್ ಇದಾವೆ ಮಕ್ಕಳಿಗೆ. ಚೆನ್ನಾಗೈತೆ ಇಲ್ಲೆಲ್ಲನೂ. ಅಂದರೆ BScಲಿ ಹುಟ್ಟಿದ ಕಂದಮ್ಮಗಳಿಂದ ಹಿಡಿದು ದೊಡ್ಡವರವರೆಗೂ ಅಷ್ಟೇ ಅಲ್ಲ, ಮನೆಗೆ ಏನೇನು ಬೇಕು ಥಿಂಗ್ಸ್ಗಳು ಅದೆಲ್ಲ ಸಹ ಇಲ್ಲಿ ಸಿಗುತ್ತೆ. ಗೈಸ್ ಫೈನಲಿ ನಮ್ಮ ಶಾಪಿಂಗ್ ಮುಗೀತು. ಇವೆರಡನ್ನೂ ತೊಗೊಂಡೆ ನಾನು ಮುದ್ದುಗೆ ಮತ್ತು ಅವ್ರ ತಮ್ಮಗೆ ಸೇರಿಸಿ. ಗೈಸ್ ಇವಾಗ ಹೊರಗಡೆ ಬಂದ್ವಿ. ಇಲ್ಲಿ ನೋಡ್ತಿದ್ರಲ್ವಾ ಹಣ್ಣು ಮಾರ್ತಿದಾರಲ್ಲ, ಅಣ್ಣ ಯಾವಾಗ್ಲೂ ಯಾವುದೇ ಹಣ್ಣುಗಳು ಇರಲಿ ಸೀಸನ್ನು, ಆ ಸೀಸನಲ್ಲಿ ಆ ಹಣ್ಣುಗಳನ್ನ ಹಾಕ್ತಾರೆ. ನಮಗೆ ಇವರಿಗೆ ಪರಿಚಯ ಇಲ್ಲ ಯಾರು ಅಂತ ಅನ್ನಂಗಿಲ್ಲ, ಯಾಕೆಂದರೆ ಅವರೇ ಪರಿಚಯ ಮಾಡ್ಕೊಂಡ್ಬಿಡ್ತಾರೆ ಮಾತಾಡ್ತಾ. ಗೈಸ್ ಇಲ್ಲಿ ಮಣಿತಾಳಿ ಗೋಲ್ಡ್ ಕವರಿಂಗ್ ಶಾಪಿಗೆ ಬಂದಿದ್ದೀವಿ. ಅಂದರೆ ಅಲ್ಲಿ ಡ್ರೆಸ್ ತೊಗೊಂಡಿದ್ದೀವಿ ಅಂದರೆ ಅದಕ್ಕೆ ಮ್ಯಾಚಿಂಗ್ ಎಲ್ಲ ಇಲ್ಲಿ ತೊಗೋಬೇಕಲ್ವಾ ಜ್ಯುವೆಲರೀಸು. ಹಾಗಾಗಿ ಬನ್ನಿ ನೋಡೋಣ ಏನೇನು ತೊಗೊಳ್ತೀನಿ ಅಂತೇಳಿ. ನನಗಂತೂ ಇಲ್ಲಿ ಬಂದರೆ BSc ಮತ್ತು ಇಲ್ಲಿ ಮಣಿತಾಳಿ ಗೋಲ್ಡ್ ಕವರಿಂಗ್ ಶಾಪ್ ಎರಡೂ ಒಂಥರ ಇಷ್ಟ ಅನಿಸುತ್ತೆ. ಗೈಸ್ ಇಲ್ಲಿ BSc ಎದುರುಗಡೆನೇ ಮಣಿತಾಳಿ ಗೋಲ್ಡ್ ಕವರಿಂಗ್ ಶಾಪ್ ಐತೆ. ಏನೇ ಬೇಕಂದ್ರೆ ಜ್ಯುವೆಲರಿನ ಇಲ್ಲೇ ತೊಗೊಳೋದು. ಇವಾಗಂತೂ ಗೋಲ್ಡ್ ಗೊತ್ತೇ ಇದೆ ನಿಮಗಂತೂ, ಗಗನ ಕೇರುತ್ತೆ, ರೇಟ್ ತಗೊಳಕ್ಕಾಗೋದಿಲ್ಲ ಏನಿಲ್ಲ. ಆದಷ್ಟು ಇವಾಗ ಅಫೋರ್ಡಬಲ್ ಪ್ರೈಸಲ್ಲಿ ನಮ್ಗೆ ಏನಾದರೂ ಬೇಕು ಅನ್ನೋದಾದರೆ ಇಲ್ಲಿ ತೊಗೋಬೋದು. ಬೇಗ ಕಪ್ಪಾಗಲ್ಲ, 1 ವರ್ಷ ಗ್ಯಾರಂಟಿ ಸಹ ಇರುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ, ಭಾಳ ಚೆನ್ನಾಗಿ ಸಿಗ್ತಾವೆ. ನನಗಂತೂ ಇಲ್ಲಿ ಭಾಳ ಇಷ್ಟ, ನನಗೆ ಇಲ್ಲಿ ಶಾಪಿಂಗ್ ಮಾಡೋದು ಅಂದರೆ. ನೋಡ್ತಿದ್ದೀರಾ ಬ್ರೈಡಲ್ ಸೆಟ್ಟು ಸಹ ಸಖತ್ತಾಗಿದ್ದಾವೆ. ಎಲ್ಲನೂ ಸಿಗುತ್ತೆ ಇಲ್ಲಿ. ಈಗ ರೆಂಟಿಗೆ ತೊಗೊಂಡ್ರೆ ಎಷ್ಟು ರೇಟ್ ಇರುತ್ತೆ, ಇಲ್ಲಿ ಅದೇ ದುಡ್ಡಲ್ಲೇ ಇಲ್ಲಿ ಸ್ವಂತಕ್ಕೆ ತೊಗೊಂಡ್ಬಿಡ್ಬೋದು. ಅಷ್ಟು ಚೆನ್ನಾಗಿರ್ತವೆ. ಅದರಲ್ಲೂ ಬ್ಯಾಂಗಲ್ ಸೆಟ್ ಅಂತೂ ಬ್ಯಾಂಗಲ್ ಡಿಸೈನ್ ಮಾತ್ರ ಭಾಳ ಚೆನ್ನಾಗಿದ್ದಾವೆ, ಪ್ಯಾಟರ್ನ್ ಮಾತ್ರ. ಗೈಸ್ ಇಲ್ಲಿ ಕಲೆಕ್ಷನ್ಸ್ ಮಾತ್ರ ಸೂಪರ್ ಆಗಿದ್ದಾವೆ. ನಾನು ಹಿಂದಿನ ಲಾಗಲ್ಲಿ ಹಾಕಿದ್ದೀನಿ ಆಗಲೇ, ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಹಾಗೆ ನಿಮಗೆ ಬೇರೆ ಥರ ಯಾವುದೇ ಒಂದು ಒಡವೆಗಳ ಬಗ್ಗೆ ಡೀಟೇಲ್ಸ್ ಬೇಕು ಅನ್ನೋದಾದರೆ ಕಮೆಂಟಲ್ಲಿ ತಿಳಿಸಿ. ಬೇಕಂದರೆ ಅದನ್ನು ಸಹ ಬಂದು ಇಲ್ಲಿ ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಗೈಸ್ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಿಮ್ಗೆಲ್ರಿಗೂ ಇವತ್ತಿನ ದಿನ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಜೊತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.